ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಮತ್ತೊಂದು ಎಕ್ಸ್ಪೋ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ಗೌಡ ಅವರು ನಡೆಸ್ತಾ ಇರೋ ಕರ್ನಾಟಕದ ಅತಿ ದೊಡ್ಡ ಸೀರೆ ಮತ್ತು ಬೆಳ್ಳಿ ಆಭರಣಗಳ ಹಬ್ಬ ಸೆಕೆಂಡ್ ಟೈಮ್ ಸ್ಯಾರಿ ಎಕ್ಸ್ಪೋ ಮಾಡ್ತಾ ಇದ್ದಾರೆ. ಇದು ನಡೀತಾ ಇರೋದು ನಮ್ಮ ಮೈಸೂರಿನ ಕುವೆಂಪು ನಗರದಲ್ಲಿ ಲೊಕೇಟ್ ಆಗಿರೋ ಚಿಕ್ಕಮ್ಮ ನಿಕೇತನ ಕಮ್ಯುನಿಟಿ ಹಾಲ್ನಲ್ಲಿ. ಇದೇ ಜೂನ್ 12, 13, 14 3 ದಿನಗಳ ಕಾಲ ಈ ಎಕ್ಸ್ಪೋ ನಡೀತಾ ಇದೆ. ತುಂಬ ಚೆನ್ನಾಗಿದೆ ಎಕ್ಸ್ಪೋ. ಇವರು ಸೆಕೆಂಡ್ ಟೈಮ್ ಮೈಸೂರಿನಲ್ಲಿ ಮಾಡ್ತಾ ಇರೋದು. ಈ ಸಲ ಅಂತೂ ತುಂಬ ಒಳ್ಳೆ ಆಫರ್ಗಳೊಂದಿಗೆ ಬಂದಿದ್ದಾರೆ. ಬನ್ನಿ ಫಸ್ಟಿಗೆ ಮೇಡಮ್ನ ಮಾತಾಡ್ಸೋಣ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ. ಮತ್ತೆ ಮೈಸೂರಿಗೆ ಬಂದರೆ ನಮ್ಮ ಕಾರುಣ್ಯ ಮೇಡಮ್. ಈ ಸಲ ಅಂತೂ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಆಫರ್ಸು ಚೆನ್ನಾಗಿದೆ. ಕ್ವಾಲಿಟಿ ನಮ್ದು ಅದೇ ಅಲ್ವಾ, ಮೋಸ್ಟ್ ಟ್ರಸ್ಟೆಡ್ ಆ್ಯಂಡ್ ಬೆಸ್ಟ್ ಕಲೆಕ್ಷನ್ ಬ್ರ್ಯಾಂಡ್ ಅಲ್ವಾ ಅವ್ರಿಗೂ. ಎಸ್, ಏನು ಹೇಳ್ತೀರಾ ಮೇಡಮ್ ನಮ್ಮ ಮೈಸೂರಲ್ಲಿ ಜೊತೆಗೆ ಮೈಸೂರು ವಿಡಿಯೋ ನಿಮ್ಮ ಸ್ಯಾರಿ ಎಕ್ಸ್ಪೋಗಳಿಗೆ ಅವ್ರು ಆ್ಯಕ್ಚುಲಿ ನಾನು ಸ್ಯಾರಿ ಹಬ್ಬ ಅಂತ ಶುರು ಮಾಡಿದ್ದೆ ನಾನು ಮೈಸೂರಿಂದ. ಫಸ್ಟ್ ಮಾರ್ಚ್ 6, 7, 8 ಐ ಸ್ಟಿಲ್ ರಿಮೆಂಬರ್ ಡೇಟ್. ಅಲ್ಲಿಂದ ಶುರು ಮಾಡಿ ಸುಮಾರು 6 ಜಿಲ್ಲೆಗಳಲ್ಲಿ ನಾನು ಮಾಡಿದೆ. ನಂಗೆ ಒಳ್ಳೆ ಸಕ್ಸಸ್, ಪ್ರೀತಿ, ವಿಶ್ವಾಸ ಕೊಡಲಿ. ಸೊ ಆ ಒಂದು ಜರ್ನಿ ಒಂಥರ ಆಯಿತು. ಅಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾರೆ, ಸ್ಪೆಷಲ್ ಡಿಸ್ಕೌಂಟ್ ಕೊಡಬೇಕು. ನೀವು ಕೊಟ್ಟಿದ್ದ ಪ್ರೀತಿ ಪ್ರಶಂಸೆಗೆ ನಾನೇನಾದರೂ ವಾಪಸ್ ಕೊಡಬೇಕಲ್ವಾ. ಏನು ಅಂದಾಗ ಒಂದು ಒಳ್ಳೆ ಡಿಸ್ಕೌಂಟ್, ಎಲ್ಲರಿಗೂ ಒಂದು ಸ್ವಲ್ಪ ಬೆಸ್ಟ್ ಪ್ರೈಸ್, ಇನ್ನೂ ಒಳ್ಳೆ ಸ್ಯಾರಿಗಳನ್ನ ಒಂದು ಸ್ವಲ್ಪ ಆಫರಲ್ಲೆಲ್ಲ ಕೊಡೋಣ, ಅವ್ರಿಗೂ ಖುಷಿನೂ ಜಾಸ್ತಿ ಪಡಿಸೋಣ ಅನ್ನೋದು ಒಂದು ನಿರ್ಧಾರ ಮಾಡಿದಾಗ ಎಲ್ಲಿಂದ ಶುರು ಮಾಡೋಣ, ಮೈಸೂರಿಂದಲೇ ಶುರು ಮಾಡೋಣ. ಯಾಕಂದರೆ ನಮ್ಮ ಮೈಸೂರಿಂದ ಶುರು ಮಾಡಿದಾಗ ಫಸ್ಟ್ ನಾವು ಮಾಡಿದಾಗ ತುಂಬ ಎನ್ಕರೇಜ್ ಮಾಡೋದು. ಅಲ್ಲಿಂದಲೇ ಅವ್ರಿಗೆ ಫಸ್ಟ್ ಈಗ ಒಂದು ಆಫರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಇಲ್ಲಿಂದಲೇ ಶುರು ಮಾಡ್ತಾಯಿದ್ದೀವಿ. ಸೊ ನಿಮಗೋಸ್ಕರ ಮೈಸೂರು ಜನತೆ ಜೂನ್ 12, 13, 14 ಚಿಕ್ಕಮ್ಮ ನಿಕೇತನ ಕಮ್ಯುನಿಟಿ ಹಾಲು ಕುವೆಂಪು ನಗರದಲ್ಲಿ ನಾವು ನಡೆಸ್ತಾ ಇರೋದು. ಸೀರೆ ಬೆಳ್ಳಿ ಆಭರಣಗಳು. ಸೀರೆ ಮಾತ್ರ ಹಾಕ್ಕೊಂಡ್ರೆ ಫುಲ್ ಕಂಪ್ಲೀಟ್ ಆಗಲ್ಲ ಲುಕ್. ಸೊ ಹಾಗಾಗಿ ಆಭರಣನೂ ಬೇಕು. ಆಭರಣದಾಗ ಏನಂದರೆ ಸುಮ್ಮನೆ ಅನ್ನೆಸರಿ ಆರ್ಟಿಫಿಷಿಯಲ್ ಹೌದು ಬೇಕು, ಎಲ್ಲದಕ್ಕೂ ಆಭರಣ ಬೇಕು. ಬೆಳ್ಳಿ ಇಟ್ಸ್ ಅಗೇನ್ ಇನ್ವೆಸ್ಟ್ಮೆಂಟ್. ಒಂದು ಕೈಗೆಟುಕುವಂಥ ಒಂದು ದರದಲ್ಲೂ ಕೂಡ ನಿಮ್ಮೊಂದು ಒಳ್ಳೆ ಆಭರಣಗಳು ಸಿಗುತ್ತೆ. ಸೊ ಹಾಗಾಗಿ ರಾಸ ಜ್ಯುವೆಲ್ರಿ ಸೊ ನಮ್ಮದೇ. ಹಾಗಾಗಿ ನಾವು ಒಟ್ಟಿಗೆ ಬಂದು ನಾವು ಬ್ರದರ್ ಆ್ಯಂಡ್ ಸಿಸ್ಟರ್ ಒಟ್ಟಿಗೆ ಬಂದು ಮೈಸೂರು ಮುಂದೆ ಈ ಒಂದು ಸೀರೆ ಮತ್ತು ಬೆಳ್ಳಿ ಆಭರಣಗಳ ಮೇಳ ಮಾಡ್ತಾಯಿದ್ವಿ. ಬನ್ನಿ, ಈ ಒಂದು ಸದಾವಕಾಶಗಳನ್ನ ಸದುಪಯೋಗಿಸ್ಕೊಳ್ಳಿ. ಯಾಕಂತಂದರೆ ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ, ಫಸ್ಟ್ ಡೇ ಎಷ್ಟೊಂದು ಕಲೆಕ್ಷನ್ಸ್ ಎಲ್ಲ ನಾವು ಮತ್ತೆ ಆ್ಯಡ್ ಮಾಡ್ತಾಯಿದ್ದೀವಿ. ಯಾಕಂದರೆ ಜನ ಬಂದು ತೊಗೊಂಡಾಗ ಯಾವುದೂ ಖಾಲಿ ಆಗ್ಬಾರ್ದಲ್ಲ. ಅವ್ರು ಬಂದಾಗ ಮತ್ತೆ ಯಾರೋ ಹೊಸಬ್ರು ಬಂದಾಗ ಅವ್ರು ಅನಿಸ್ಬೇಕು, ಓಕೆ ನನಗೆ ಒಳ್ಳೆ ಬೆಸ್ಟ್ ಕಲೆಕ್ಷನ್ ಸಿಕ್ತು, ಬೆಸ್ಟ್ ಚಾಯ್ಸ್ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಥ್ಯಾಂಕ್ ಯು ಮೇಡಮ್. ತುಂಬಾ ವೆಯ್ಟ್ ಮಾಡಿ ಲಾಸ್ಟ್ ಟೈಮ್ ಆಯಿತು ಸಕ್ಸಸ್ಫುಲ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಮೈಸೂರು ಪ್ರೀತಿ ಯಾವಾಗಲೂ ಹಿಂಗೆ ಮಾಚೆ ತಗೊಳ್ತೀರಾ, ಅದೇ ಥರ ನಾನು ಮಾಚೆ ತಗೊಂಡು ಮಾಚೆ ಸೀರೆಗಳನ್ನ ತಂದಿದ್ದೀನಿ, ಒಡವೆಗಳನ್ನ ತಂದಿದ್ದೀನಿ. ಸೊ ಬನ್ನಿ, ನೀವು ಕೂಡ ತಗೊಳ್ಳಿ. ಇವಾಗ ತಗೊಂಡು ವರಮಹಾಲಕ್ಷ್ಮಿ ಹಬ್ಬ ಇನ್ನು ಮಹಾನ್ ಹಬ್ಬಗಳಿದ್ದಾವೆ. ಹಬ್ಬಗಳಿಗೆ, ಮದುವೆಗಳಿಗೆ ನಂದೆಲ್ಲ ಇನ್ಫ್ಯಾಕ್ಟ್ ಬ್ರೈಡಲ್ ಕಲೆಕ್ಷನ್ಸ್ ನನ್ನ ಹತ್ರ ಇದೆ. ಕ್ರೇಪ್ ಸಿಲ್ಕಲ್ಲಿ, ಬನಾರಸಲ್ಲಿ ಎಲ್ಲ ಪ್ರೀಮಿಯಂ ಕಲೆಕ್ಷನ್ಸ್, ಪ್ರೀಮಿಯಂ ಕ್ವಾಲಿಟಿಯ ಸ್ಯಾರಿಗಳು ಬೇಕಿದೆ. ಡೆಫಿನೆಟ್ಲಿ ಸ್ಯಾರಿ ಎಕ್ಸ್ಗೆ ಬನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಯಾವಾಗ ಬಂದು ವೀಡಿಯೋ ಮಾಡ್ತಿರ್ತೀವಿ ಮಾಡಿ ಅಂತ ಹೇಳ್ತೀವಿ. ಎಸ್, ಕೇಳಿದ್ರಲ್ಲ ಅವ್ರ ಮಾತು ಎಷ್ಟು ಚೆಂದನೋ. ಅವ್ರು ತಂದಿರೋ ಸೀರೆಗಳು ಕೂಡ ಅಷ್ಟೇ ಚೆನ್ನಾಗಿದೆ. ತುಂಬ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದ್ರೇ ಆ ಸೀರೆಗಳ ಕ್ವಾಲಿಟಿ ಏನಂತ ಗೊತ್ತಾಗೋದು. ಅಟ್ಲೀಸ್ಟ್ ಒಂದಾದರೂ ಈ ಥರ ಸೀರೆಗಳನ್ನ ಮಾತ್ರ ಇರಬೇಕು ಅನಿಸುತ್ತೆ. ಆ ಸೀರೆಗಳನ್ನ ಟಚ್ ಆ್ಯಂಡ್ ಫೀಲ್ ಮಾಡಿದಾಗ ನಿಜವಾಗ್ಲೂ ಈ ಸಲ ಅಂತೂ ಸಾಕಷ್ಟು ಕಲೆಕ್ಷನ್ಸು ಸ್ಯಾರೀಸ್. ಅಂದರೆ ಈ ಹಿಂದೆ ಅವರು ನಂಜರಾಜ್ ಬಹದ್ದೂರ್ ಚೌಟ್ರಿನಲ್ಲಿ ಏನು ಎಕ್ಸ್ಪೋ ಹಾಕಿದ್ರಲ್ವ, ಅದಕ್ಕಿಂತ ಜಾಸ್ತಿ ಸೀರೆಗಳು, ತುಂಬ ವೆರೈಟೀಸ್ ಆಫ್ ಸೀರೆಗಳು ತಂದಿದ್ದಾರೆ. ಅವು ಯಾವ್ಯಾವುದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಈ ಸಲ ಸೀರೆಗಳು ಮಾತ್ರ ಅಲ್ಲ, ಬೆಳ್ಳಿ ಐಟಮ್ಸ್ ಅಂದರೆ ಬೆಳ್ಳಿ ಜ್ಯುವೆಲರಿಗೆ ಗೋಲ್ಡ್ ಕೋಟೆಡ್ ಬರುತ್ತಲ್ಲ, ಆ ರೀತಿದು ಜ್ಯುವೆಲರೀಸ್ ಕೂಡ ಹಾಕಿದ್ದಾರೆ. ಕಲೆಕ್ಷನ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ. ಅದೆಲ್ಲ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ನೋಡ್ತಾ ಇರಿ. ಹಾಗೆಯೇ ಆ್ಯಂಡ್ ಈ ಸಲ ಇವ್ರು ತೊಗೊಂಬಂದಿರೋ ಸೀರೆಗಳಲ್ಲಿ ನನಗೆ ದಿ ಬೆಸ್ಟ್ ಅನಿಸಿದ್ದು ಕಾಟನ್ ಸ್ಯಾರೀಸ್. ಎಷ್ಟು ವೆರೈಟೀಸ್ ಆಫ್ ಕಾಟನ್ ಸ್ಯಾರೀಸ್ ತೊಗೊಬಂದಿದ್ದಾರೆ ಈ ಸಲ. ಅಂದರೆ ಲಾಸ್ಟ್ ಟೈಮು ಒಂದು ಸ್ವಲ್ಪನೇ ಇದ್ದಿದ್ದು, ಬಟ್ ಈ ಸಲ ನನಗೆ ತುಂಬ ಇಷ್ಟ
ಕಾಟನ್ ಸ್ಯಾರೀಸ್ ನೋಡಿ ಅಂತೂ ತುಂಬ ಇಷ್ಟ ಆಯಿತು. ಫಸ್ಟು ಯಾರು ಇಲ್ಲದಾಗ ಒಂದು ಸಿಂಪಲ್ ವೀಡಿಯೋ ಮಾಡಿಕೊಂಡೆ, ಆಮೇಲೆ ಕಾಟನ್ ಸೀರೆ ಹತ್ರ ವೀಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಕಾಟನ್ ಸೀರೆಗಳೆಲ್ಲ ಬಂದು ನಿಮಗೆ 2000 ಒಳಗಡೆ ಸಿಗುತ್ತೆ ಆಯಿತಾ. ನೋಡಿ ಬೆಳ್ಳಿ ಜ್ಯುವೆಲರೀಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ ನೋಡಿರಂತೆ. ಈಗ ಮೊದಲಿಗೆ ಸೀರೆಗಳು ನೋಡೋಣ, ಎಷ್ಟು ಚೆನ್ನಾಗಿದೆ ಅಲ್ಲ, ಕಾಂಬಿನೇಷನ್ ಇದೆಲ್ಲ ಕಾಂಟ್ರಾಸ್ಟ್ ಕಲರು ತುಂಬಾ ಚೆನ್ನಾಗಿದೆ. ಈ ಪ್ರೈಸ್ಗಳ ಮೇಲೆ ಅವರು ಡಿಸ್ಕೌಂಟ್ ಇಟ್ಟಿದ್ದಾರೆ, ಅಪ್ ಟು 50%ವರೆಗೆ ಡಿಸ್ಕೌಂಟ್ ಇಟ್ಟಿದ್ದಾರೆ. ಬೈ ಒನ್ ಗೆಟ್ ಒನ್ ಕೂಡ ಇದೆ. ಅದ್ರ ಜೊತೆಗೆ ಏನಪ್ಪ 40% ಡಿಸ್ಕೌಂಟ್, ಆ ರೀತಿಯೆಲ್ಲ ಸುಮಾರು ವೆರೈಟೀಸ್ ಆಫ್ ಅಂದರೆ ತುಂಬ ಒಳ್ಳೆ ರೀತಿಯ ಡಿಸ್ಕೌಂಟ್ ಆಫರ್ಗಳೊಂದಿಗೆ ಬಂದಿದ್ದಾರೆ. ಈ ಸೀರೆ ನೀವು ನೋಡಬೇಕು, ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ. ಯಾರಾದರೂ ಮದುವೆಗೆ ಸೀರೆನ ನೋಡ್ತಿದ್ದೀರಾ ಅಥವಾ ನಿಮ್ಮ ಮನೆ ಫಂಕ್ಷನ್ಸ್ ಇದೆ, ನಿಮಗೆ ಗ್ರ್ಯಾಂಡ್ ಸ್ಯಾರಿಗಳು ಬೇಕು, ಆ ಥರ ಸೀರೆಗಳನ್ನ ನೋಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಈ ಎಕ್ಸ್ಪೋನ ಮಿಸ್ ಮಾಡಲೇಬೇಡಿ. ಇವಾಗಲೇ ಹೋಗಿ ನಮ್ಮ ವಿರಾ ಉಡುಪ ಅವ್ರ ಕಡೆಯಿಂದ ನಡೆಸ್ತಾ ಇರುವಂತಹ ಈ ಸೀರೆ ಎಕ್ಸ್ಪೋನ ವಿಸಿಟ್ ಮಾಡಿ ಅಂತಲೇ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ನಾನು ಆದಷ್ಟು ಸೀರೆ ಎಕ್ಸ್ಪೋಗಳನ್ನ ನೋಡ್ತೀನಿ, ಬಟ್ ಇಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಿಮಗೆ ಪ್ರೈಸ್ ಸ್ವಲ್ಪ ಹೈ ಅನ್ನಿಸ್ಬೋದು, ಬಟ್ ಅವ್ರು ಹೇಳ್ತಾರೆ ನಾನು ತೊಗೊಬರೋದೇ ಹ್ಯಾಂಡ್ ಪಿಕ್ಡ್ ಸ್ಯಾರಿ, ನನಗೆ 10 ಜನ ಸೀರೆ ತೊಗೊಂಡ್ರು ಪರವಾಗಿಲ್ಲ, ಆ ಸೀರೆ ತೊಗೊಂಡವರು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕು, ಮತ್ತೊಂದು 10 ಜನಕ್ಕೆ ಅವ್ರು ಹೇಳ್ಬೇಕು ಆ ರೀತಿ ಇರಬೇಕು ನಾನು ತರೋ ಸೀರೆಗಳು ಅಂತ. ಡೆಫಿನೆಟ್ಲಿ ಅದೇ ರೀತಿಯೇ ಇದೆ ಇರೋ ಥರ ಸೀರೆಗಳು. ಇವಾಗಿನ ಟ್ರೆಂಡಿಗೆ ತಕ್ಕಂಗೆ ಎಲ್ಲ ಥರ ಸೀರೆಗಳು ತೊಗೊಬಂದಿದ್ದಾರೆ. ನಾನು ಹೇಳ್ತಿದ್ದೀನಲ್ವ, ಹೋಗಿ ಒಮ್ಮೆ ವಿಸಿಟ್ ಮಾಡಿ. ಯಾರೋ ಒಂದು ಪ್ರೀಮಿಯಂ ಕ್ವಾಲಿಟಿಯ ಸೀರೆಗಳನ್ನ ನೋಡ್ತಿದ್ದೀರಾ ಮೈಸೂರಿನಿಂದ ತೊಗೋಬೇಕು ಅಂತ, ಅವರು ಈ ಎಕ್ಸ್ಪೋನ ಡೆಫಿನೆಟ್ಲಿ ಮಿಸ್ ಮಾಡ್ಕೋಬೇಡಿ. ಈ ಸೀರೆಗಳು ಇವಾಗಂತೂ ತುಂಬ ಟ್ರೆಂಡಲ್ಲಿರೋ ಸೀರೆಗಳಲ್ವ, ಇದರಲ್ಲಿ ಸಾಕಷ್ಟು ಕಲರ್ಗಳು ತೊಗೊಂಬಂದಿದ್ದಾರೆ. ಆ್ಯಂಡ್ ಇದು ಕೂಡ ಹತ್ತತ್ರ ಒಂದು 10,000 ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇದು ಹತ್ರ ಬನಾರಸಿ ಸೀರೆ ಇದೆ, ಸುಮಾರು ವೆರೈಟೀಸ್ ಆಫ್ ಸೀರೆ ಇದೆಪ್ಪ, ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ತಂದಿದ್ದಾರೆ. ಸೊ ನನಗೆ ಅದು ಕಲೆಕ್ಷನ್ಸ್ ಏನು ಅಂತ ಹೇಳಲಿಕ್ಕಾಗಲ್ಲ, ಬಟ್ ಟೋಟಲಾಗಿ ಸೀರೆ ಚೆನ್ನಾಗಿದ್ದಾವೆ ಆಯಿತಾ. ಅದರಲ್ಲೂ ನನಗೆ ಕಾಟನ್ ಸ್ಯಾರಿ ಇಷ್ಟ ಇರೋದ್ರಿಂದ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ನಮ್ಮ ವಿಡಿಯೋಗ್ರಾಫರ್ ಲೈಟಿಂಗ್ಸ್ ಇಷ್ಟ ಆಯಿತು ಅಂತ ತೆಗಿತಾಯಿದ್ರು. ಇನ್ನು ಸೀರೆಗಳ ಬಗ್ಗೆ ಹೇಳ್ತಾ ಇದ್ದಲ್ಲ, ತುಂಬ ಚೆನ್ನಾಗಿ ಬಂದಿದ್ದಾವೆ ಸೀರೆಗಳು. ನಾನು ಪದೇ ಅದೇ ವರ್ಡ್ ಹೇಳೋದಕ್ಕಿಂತ ನೀವು ಹೋಗಿ ನೋಡಿ. ನಾಳೆವರೆಗೂ ಇರ್ತಾರೆ, 3 ಡೇಸ್ ನಡೀತಾ ಇದೆ. ಇದು ನಡೀತಿರೋದು ನಾನು ಆಲ್ರೆಡಿ ಹೇಳ್ದಾಗೇ ಚಿಕ್ಕಮ್ಮ ನಿಕೇತನ ಕಮ್ಯುನಿಟಿ ಹಾಲ್ನಲ್ಲಿ ನಡೀತಾ ಇದೆ. ನನಗೆ ಕಾಟನ್ ಸೀರೆ ತುಂಬ ಇಷ್ಟ. ಮೇಡಮ್ ಏನು ವೇರ್ ಮಾಡಿದ್ರಲ್ವಾ, ಅದೆಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ. ಅದೆಲ್ಲ ನಿಮಗೆ ಐ ಥಿಂಕ್ 2000 ಒಳಗಡೆ, ಕಾಟನ್ ಸೀರೆಗಳೆಲ್ಲ 2000 ಒಳಗಡೆ ಸಿಗುತ್ತೆ. ಈ ನೋಡಿ ಎಷ್ಟು ಚೆನ್ನಾಗಿ ತಂದಿದ್ದಾರೆ ಅಂದರೆ, ಬೆಣ್ಣೆ ಮುಟ್ದಂಗೆ ಆಗುತ್ತೆ ಈ ಸೀರೆಗಳನ್ನ ಮುಟ್ತಾ ಇದ್ದರೆ, ಅಷ್ಟು ಚೆನ್ನಾಗಿದ್ದಾವೆ. ಅವ್ರು ವೇರ್ ಮಾಡಿದ್ದು ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ಅದನ್ನೇ ಹೇಳಿ ಬಂದೆ, ತುಂಬ ಚೆನ್ನಾಗಿದೆ ಮೇಡಮ್ ಸ್ಯಾರಿಗಳು ಅಂತ ಹೇಳಿ. ಕಾಟನ್ ಸ್ಯಾರಿನಂತೂ ಸಲ ಸಿಕ್ಕಾಬಟ್ಟೆ ತಂದುಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಒಂದೊಂದು ಪ್ಯಾಟರ್ನಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ. ಥ್ರೆಡ್ ವರ್ಕ್ ಇರ್ಬೋದು, ಈ ರೀತಿ ಸೀರೆಗಳನ್ನ ನಾನು ಇತ್ತೀಚಿನ ಯಾವ ಎಕ್ಸ್ಪೋನಲ್ಲೂ ನೋಡಿಲ್ಲ. ತುಂಬ ಹ್ಯಾಂಡ್ ಪಿಕ್ಡ್ ಸ್ಯಾರಿಗಳೇ ಇವು. ಇದೆಲ್ಲ ನಿಮಗೆ ಇಷ್ಟ ಆದರೆ ಡೆಫಿನೆಟ್ಲಿ ಈ ಒಂದು ಎಕ್ಸ್ಪೋನ ಮಿಸ್ ಮಾಡಲೇಬೇಡಿ. ನನಗೆ ಯಾರೋ ಕೇಳಿದರು, ಒಂದು ಸೀರೆ ಎಕ್ಸ್ಪೋ ನಾನು ಮಿಸ್ ಮಾಡಿಕೊಂಡೆ, ಹೋಗೋಕ್ಕಾಗಲಿಲ್ಲ, ನಂಗೆ ಟೈಮ್ ಇಲ್ಲ ಅಂತ. ಅಲ್ಲಿ ತುಂಬ ಚೆನ್ನಾಗಿತ್ತಂತೆ. ಸೊ ಆ ರೀತಿಯಲ್ಲೇ ಸೀರೆಗಳ ಎಕ್ಸ್ಪೋ ಇದ್ದರೆ ಡೆಫಿನೆಟ್ಲಿ ವಿಡಿಯೋ ಮಾಡಿ ಅಂತ. ಖಂಡಿತ ಈ ವಿಡಿಯೋದಲ್ಲೂ ಕೂಡ ನಿಮಗೆ ಕ್ರೇಪ್ ಸಿಲ್ಕ್ ಸೀರೆ, ಮೈಸೂರು ಸಿಲ್ಕ್ ಸೀರೆಗಳೆಲ್ಲ ತುಂಬ ಚೆನ್ನಾಗಿದೆ ನೋಡಿ. 26,000 27,000 ಸೀರೆಗಳಿತ್ತು. ಅದು ಯಾವುದನ್ನು ನಾನು ತೊಗೊಂಡು ಹಿಂಗೆ ಮೈ ಮೇಲೆ ಹಾಕಿ ನೋಡಲಿಲ್ಲ. ಕಾಟನ್ ಸೀರೆ ಮಾತ್ರ ನೋಡ್ತಾ ಇದ್ದೀನಿ, ಯಾಕಂದರೆ ನನಗೆ ಅಷ್ಟು ಇಷ್ಟ ಕಾಟನ್ ಸೀರೆ ಅಂದರೆ. ಬಟ್ ತೊಗೊಳಕ್ಕಾಗಲಿಲ್ಲ. ನನಗೆ 3 ಎಕ್ಸ್ಪೋ ವಿಡಿಯೋನ ಮಾಡಿ ಟೈಮ್ ಆಗಿಬಿಟ್ಟಿತ್ತು, ಮನೆಗೆ ಬರೋಷ್ಟು ಟೈಮ್ ಆಗುತ್ತೆ ಅಂತ ತೊಗೊಳಕ್ಕಾಗಲಿಲ್ಲ. ಬಟ್ ನಾಳೆ ನಾನು ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಡೆಫಿನೆಟ್ಲಿ ಇಲ್ಲಿಗೆ ಹೋಗಿ ಒಂದು ಕಾಟನ್ ಸೀರೆನ ಶಾಪಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ಚೆಕ್ಸ್ ಡಿಸೈನ್ ಎಲ್ಲ ಇವಾಗ ಸ್ವಲ್ಪ ಟ್ರೆಂಡ್ನಲ್ಲಿದೆ ಅಲ್ವಾ, ತುಂಬ ಚೆನ್ನಾಗಿದೆ ಸೀರೆಗಳು. ನಮ್ಮ ವಿಡಿಯೋಗ್ರಾಫರು ಬೈತಾಯಿದ್ರು, ಏನು ಯಾವಾಗಲೂ ಕಾಟನ್ ಸೀರೆ ತೊಗೋತೀರಾ, ಬೇರೆ ಸೀರೆ ತೊಗೊಳ್ಳಿ ಅಂತ. ಅದಕ್ಕೆ ಬೇರೆ ಸೀರೆ ತೊಗೊಂಡು ತೋರಿಸ್ತಿದ್ದೀನಿ. ಇವೆಲ್ಲ ನೋಡಿ, ವೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ, ಎಷ್ಟು ಅಫಿಷಿಯಲ್ ಲುಕ್ ಕೊಡುತ್ತೆ ಅಲ್ವಾ. ಕಾಟನ್ ಸೀರೆಯಲ್ಲಿ ಈ ಥರ ಚೆಕ್ಸ್ ಡಿಸೈನು ಸಿಕ್ಕಾಪಟ್ಟೆ ವೆರೈಟೀಸ್ ತೊಗೊಂಬಂದಿದ್ದಾರೆ. ಇದೆಲ್ಲ ನೋಡಲಿಕ್ಕೆ ಹಿಂಗೆ ಅದು ಟಚ್ ಆ್ಯಂಡ್ ಫೀಲ್ ಕೂಡ ಅಷ್ಟೇ ಸ್ಮೂತಾಗಿದೆ. ಕೆಲವೊಂದು ಸೀರೆಗಳದ್ದು ನಿಮಗೆ ಪ್ರೈಸ್ ಕೂಡ ಗೊತ್ತಾಗುತ್ತೆ. ವಿಡಿಯೋನ ಪಾಸ್ ಮಾಡಿ ನೋಡಿ, ಝೂಮ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಕಾಟನ್ ಸರಿ ಚೆಕ್ಸ್ ಸಖತ್ತಾಗಿತ್ತು. ಈ ಥರದಲ್ಲಿ ನಾನು ಇವಾಗ ತಾನೇ ಇನ್ಸ್ಟಾಗ್ರಾಮ್ ನೋಡಿದೆ, ಯಾರು ಅಶ್ವಿನಿ ಗೌಡ ಅವರು ವೇರ್ ಮಾಡಿದ್ರು ದೇವಸ್ಥಾನಕ್ಕೆ ಹೋದಾಗ. ಒಂದು ಬಾರ್ಡರ್ ಸ್ಯಾರಿ, ಬ್ಲೂ ಕಲರ್ ಸ್ಯಾರಿ ಒಟ್ಟಿನಲ್ಲಿ ಏನು ಸಖತ್ತಾಗಿ ಕಾಣಿಸ್ತಿತ್ತು. ನಿಜ ಅದೇ ಥರ ಸೀರೆಗಳಿದನ್ನೆಲ್ಲ
ಸಕ್ಕತ್ತಾಗಿದ್ದಾವೆ. ಈ ಥರ ಸೀರೆ ನಿಮಗೆ ಇಷ್ಟ ಆಗುತ್ತಂದರೆ ಡೆಫಿನೆಟ್ಲಿ ಬೈ ಮಾಡಿ. ನೋಡಿ ನೆಕ್ಸ್ಟ್ ನಾನು ಒಂದು ರೌಂಡ್ ವೀಡಿಯೋ ಮುಗಿಸಿ ಮತ್ತೆ ನಾನು ಕಾಟನ್ ಸೀರೆ ಹತ್ರ ಬರೋಷ್ಟೊತ್ತಿಗೆ ಸಿಕ್ಕಾಬಿಟ್ಟೆ ರಶ್ ಆಗಿದ್ರು, ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಅದ್ರ ಪಕ್ಕದಲ್ಲೇ ನಿಮಗೆ ಕಾಸ್ಟ್ಲಿ ಸೀರೆ ಇದ್ದಲ್ಲ ಸಕ್ಕತ್ತಾಗಿದ್ದಾವೆ ಸೀರೆಗಳು. ಅಂದರೆ 27,000 28,000 ಟೋಟಲ್ 30,000 ಒಳಗಡೆ ಅನಿಸುತ್ತೆ. ಇಲ್ಲಿ ಸಕ್ಕತ್ತಾಗಿದೆ ಈ ಸೀರೆಗಳಂತೂ. ಆ ಕ್ವಾಲಿಟಿ, ಆ ಜೆರಿ ವರ್ಕ್, ಜೆರಿ ಅಷ್ಟು ಚೆನ್ನಾಗಿದೆ, ಪ್ಯೂರ್ ಜೆರಿ ಅನ್ನೋ ಥರ ಗೊತ್ತಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ನಂಗೆ ನಿಜ ಈ ಸೀರೆಗಳು ತುಂಬಾ ಇಷ್ಟ ಆದವು. ನೀವ್ಯಾರಾದರೂ ಮದುವೆಗೆ ಈ ಸೀರೆಗಳು ಅಥವಾ ನಿಮ್ಮನೆ ಗ್ರ್ಯಾಂಡ್ ಫಂಕ್ಷನ್ಗೆ ಈ ಸೀರೆಗಳನ್ನ ನೋಡ್ತಿದ್ದೀರಾ ಅಥವಾ ಪರ್ಸ್ನಲ್ಲಾಗಿ ನನಗೆ ಈ ಥರದೊಂದು ಸೀರೆ ನನ್ನ ವಾರ್ಡ್ರೋಬಲ್ಲಿ ಇರಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಖಂಡಿತವಾಗಿ ಹೋಗಿ. ಆ್ಯಂಡ್ ತುಂಬ ಒಳ್ಳೆಯ ಆಫರ್, ಅಂದರೆ ಸರ್ಪ್ರೈಸ್ ಆಫರ್ಗಳು ಕೂಡ ಇದೆಯಂತೆ ಇಲ್ಲಿ. ನೀವೇನು ಪರ್ಚೇಸ್ ಮಾಡ್ತೀರಾ ಅದ್ರ ಮೇಲೆ ಆಫರ್ ಸಿಗುತ್ತಂತೆ, ಅದನ್ನು ಹೇಳಿದ್ದಾರೆ. ಸೊ ಆ ಥರ ಸೀರೆಗಳು ಈ ಥರ ಸೀರೆಗಳನ್ನ ತಗೊಂಡು ಆ ಆಫರ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಎಂಥದೇ ಸೀರೆ ಬಂದರೂ ಸೆಲ್ಫ್ ಕಲರ್ ಅಂತೂ ಎವರ್ ಟ್ರೆಂಡಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಸುಮಾರು ಸೆಲ್ಫ್ ಕಲರ್ ಸ್ಯಾರಿಗಳು ಕೂಡ ಇದೆ, ತ್ರಿಬಲ್ ಕಲರಲ್ಲಿದೆ, ಡಬಲ್ ಕಲರಲ್ಲಿದೆ. ಇನ್ನು ನೋಡಿ ಈ ಸೆಲ್ಫ್ ಕಲರು ಸೀರೆ ನಮ್ಮ ಈ ವಿಡಿಯೋಗ್ರಾಫರ್ ಇವರಿಗೆ ತುಂಬ ಇಷ್ಟ ಆಯ್ತಂತೆ, ನೋಡ್ತಾಯಿದ್ರು. ಅದ್ರ ಜೊತೆಗೆ ನಿಮಗೆ ಆಫ್ ಆ್ಯಂಡ್ ಆಫ್ ಸೀರೆ ಸಿಗುತ್ತೆ, 3D ಪ್ಯಾಟರ್ನ್ ಅಂತಾರಲ್ಲ ಆ ಥರ ಸೀರೆಗಳು ಸಿಗುತ್ತೆ. ನಿಜವಾಗ್ಲೂ ಕ್ವಾಲಿಟಿ ಜೊತೆಗೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಬಾರ್ಡ್ರ್ ಇರ್ಬೋದು ಅಥವಾ ಬುಟಾ ಡಿಸೈನ್ ಇರ್ಬೋದು, ಪ್ರತಿಯೊಂದರಲ್ಲೂ ಡಿಫ್ರೆಂಟಾಗಿ ಇಷ್ಟು ಕಾಸ್ಟ್ಲಿ ಸೀರೆಯಲ್ಲಿ ಇಷ್ಟು ಡಿಫ್ರೆಂಟಾಗಿರೋ ಪ್ಯಾಟ್ರನ್ ಸೀರೆಗಳನ್ನು ತೊಗೊಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಒಮ್ಮೆ ನೀವು ವಿಸಿಟ್ ಮಾಡಿ ಆಮೇಲೆ ನಿಮ್ಗೆ ತೊಗೋಬೇಕಾ ಬೇಡವಾ ಅಂತ ಯೋಚನೆ ಮಾಡಿರಂತೆ. ಹೋಗಿ ನೋಡ್ಲಿಕ್ಕಂತೂ ಏನು ದುಡ್ಡು ಕೊಡೋಂಗಿಲ್ಲ, ಡೆಫಿನೆಟ್ಲಿ ಅಟ್ಲೀಸ್ಟ್ ತೊಗೊಳಕ್ಕಾಗಲಿಲ್ಲ ಅಂದರೂ ಹೋಗಿ ನೋಡೋಣ ಅಂತಲೇ ಹೇಳ್ತೀನಿ. ಇದ್ರ ಜೊತೆಗೆ ಇವ್ರು ತೊಗೊಬಂದಿರೋ ಬೆಳ್ಳಿ ಆಭರಣಗಳಂತೂ ತುಂಬ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದ್ದಾವೆ. ಹೋಗಿ ನೋಡಿ ತಗೊಳ್ಳಿ. ಯಾಕಂದರೆ ನಮ್ಮಮ್ಮ ಹೇಳುತ್ತೆ ಅಂತ ನಾನು ಮುಂಚೆನೇ ಹೇಳಿದ್ದೀನಿ ಒಂದು ವೀಡಿಯೋದಲ್ಲಿ, ಈ ಥರ ಬೆಳ್ಳಿ ಐಟಮ್ಸ್ಗಳು ತೊಗೊಳ್ಳಿ, ಅಟ್ಲೀಸ್ಟ್ ರಿಟರ್ನ್ ಮಾಡಿದಾಗ ಒಂದಿಷ್ಟು ಅಮೌಂಟ್ ಅಂತನಾದರೂ ಬರುತ್ತೆ ಅಂತ ಹೇಳುತ್ತೆ. ಸೊ ಡೆಫಿನೆಟ್ಲಿ ಹೋಗಿ ಒಳ್ಳೊಳ್ಳೆ ಯುನೀಕ್ ಕಲೆಕ್ಷನ್ಸಲ್ಲಿ ನಿಮಗೆ ಬೆಳ್ಳಿಯ ಆಭರಣಗಳು ಗೋಲ್ಡ್ ಕೋಟೆಡಲ್ಲಿ ಸಿಗ್ತಾ ಹೋಗುತ್ತೆ. ತುಂಬಾ ಚೆನ್ನಾಗಿದೆ. ನಾನು ಹೇಳೋದು ಮಾತ್ರ ಅಲ್ಲ, ವಿಡಿಯೋದಲ್ಲಿ ನೀವು ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತದೆ. ಇವಾಗಿನ ಟ್ರೆಂಡ್ಗೆ ತಕ್ಕ ಹಾಗೇ ಇದ್ದಾವೆ. ಆ್ಯಂಡ್ ಸುಮಾರು ಜ್ಯುವೆಲರಿ ಸೆಟ್ಗಳಿದಾವಲ್ಲ ಅದಂತೂ ಮಸ್ತಾಗಿದೆ. ಅದ್ರ ಜೊತೆಗೆ ಕಾಲ್ಗೆಜ್ಜೆ ಇದೆ ಇವ್ರ ಹತ್ರ, ತುಂಬ ಚೆನ್ನಾಗಿತ್ತು. ಇದೆಲ್ಲ ಕಾಲ್ಗೆಜ್ಜೆ ಅಂತೆ, ಸಖತ್ತಾಗಿದೆ. ನನಗೆ ಅದೊಂದು ಪ್ಯಾಟರ್ನ್ ತುಂಬಾ ಇಷ್ಟ ಆಯಿತು. ಜೊತೆಗೆ ಓಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟು ವಂಕಿ ಉಂಗುರ ಬರುತ್ತಲ್ಲ ಅದು, ಬ್ಯಾಂಗಲ್ಸು, ಇದು ಮೋಟಿವ್ಸ್ ಇರುತ್ತಲ್ಲ ಆ ಥರದ್ದು ಒಂದು ಸರ, ಈ ಕಾಲ್ಗೆಜ್ಜೆ ನೋಡಿ ನಂಗೆ ಭಾಳ ಇಷ್ಟ ಆಯಿತು. ಇದನ್ನು ಹಾಕ್ಕೊಳ್ಳೋದು ಹೆಂಗೆ ಅಂತ ನಂಗೆ ಸ್ವಲ್ಪ ಕನ್ಫ್ಯೂಸ್ ಇತ್ತು, ಅದಕ್ಕೆ ನೋಡ್ಕೋತಾ ಇದ್ದೆ ಯಾವ ರೀತಿ ಅದು ಅಂದ್ಬಿಟ್ಟು. ಇನ್ನು ಡಾಲರ್ಗಳಂತೂ ಪೆಂಡೆಂಟ್ ಸಕ್ಕತ್ತಾಗಿದ್ದಾವೆ ನಿಜವಾಗ್ಲೂ. ಇದನ್ನೆಲ್ಲ ನೋಡಬೇಕು ಅಂದರೆ ಖಂಡಿತ ಇವರ ಎಕ್ಸ್ಪೋನ ಮಿಸ್ ಮಾಡದೆ ಹೋಗಿ ನೋಡಿ ಅಂತಲೇ ಹೇಳ್ತೀನಿ. ಈ ಸಲ ಇವ್ರು ತೊಗೊಬಂದಿರೋ ಈ ಬೆಳ್ಳಿಯ ಆಭರಣಗಳೇನಿದೆ ನಿಜವಾಗ್ಲೂ ವರ್ತ್ ಅಂತ ನನಗನ್ಸುತ್ತೆ. ಚಿನ್ನ ಅಂತೂ ತೊಗೊಳಕ್ಕಾಗಲ್ಲ, ಬೆಳ್ಳಿ ಕೂಡ ಸ್ವಲ್ಪ ಕಾಸ್ಟ್ಲಿನೇ ಆಗಿದೆ. ಬಟ್ ಈ ರೀತಿ ಜ್ಯುವೆಲರಿನ ಅಟ್ಲೀಸ್ಟ್ ಬೆಳ್ಳಿನಲ್ಲಾದರೂ ತೊಗೋಬೋದಲ್ವ. ಡೆಫಿನೆಟ್ಲಿ ಅದಕ್ಕೋಸ್ಕರನಾದರೂ ಹೋಗಿ ನೋಡುವ, ತೊಗೊಳ್ಳುವ ಅಂತಲೇ ಹೇಳ್ತೀನಿ. ತುಂಬ ಒಳ್ಳೆ ಸೆಟ್ಗಳು ಕೂಡ ಇವ್ರ ಹತ್ರ ಇದ್ದಾವೆ. ಇನ್ನು ಇವರು ಮೈಸೂರಲ್ಲೇ ಇವರೊಂದು ಶಾಪ್ನ ಓಪನ್ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಯಾಂಪಲ್ ಆಗಿ ಇಟ್ಟಿದ್ದಾರೆ, ಹೋಗಿ ನೋಡಿ ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಲೂ ಕೂಡ ಭಾವಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಇರಲಿ. ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.